ಯತ್ನಾಳ್ ಲಿಂಗಾಯತ ಸಮುದಾಯದ ದ್ರೋಹಿನ ಯತ್ನಾಳ್ ಲಿಂಗಾಯತ ಸಮುದಾಯವನ್ನ ಒಡೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿನ್ನೆಯಷ್ಟೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ BY ವಿಜಯೇಂದ್ರ ಅವರು ತಮ್ಮ ಹೆಸರನ್ನ ಹೇಳದೆ, ಅಂದ್ರೆ ಯತ್ನಾಳ್ ಅವರ ಹೆಸರನ್ನ ಹೇಳದೆ ಪರೋಕ್ಷವಾಗಿ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಭಾಗಿಯಾಗಿದ್ರು. ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಲಿಂಗಾಯತ ಸಮುದಾಯದ ಬಗ್ಗೆ ಮಾತನಾಡಿದ್ದಾರೆ. ಅಂದ್ರೆ ಏನಂತ ಹೇಳಿದ್ದಾರೆ ಅಂತ ನೋಡೋಣ. ಕೆಲವರು ನಮ್ಮ ಸಮುದಾಯವನ್ನ, ಅಂದ್ರೆ ಕೆಲವರು ಲಿಂಗಾಯತ ಸಮುದಾಯವನ್ನ ಒಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಲಿಂಗಾಯತ ಸಮುದಾಯದಲ್ಲಿರುವಂತಹ ಒಗ್ಗಟ್ಟನ್ನ ಒಡೆಯೋಕೆ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಒಂದು ಲಿಂಗಾಯತ ಸಮುದಾಯ ಕವಲುದಾರಿಯಲ್ಲಿ ನಡೀತಾ ಇದೆ. ಕೆಲವರು ಬೇಕಂತಲೇ ಲಿಂಗಾಯತ ಸಮುದಾಯವನ್ನ ಕವಲುದಾರಿಗೆ ಕೊಂಡೊಯ್ತಾ ಇದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಪರೋಕ್ಷವಾಗಿ ಎಲ್ಲೋ ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಇದನ್ನ ಹೇಳಿದ್ರ ಅನ್ನುವಂಥದ್ದು ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಷಯ. ಯಾಕೆ BY ವಿಜಯೇಂದ್ರ ಅವರು ಲಿಂಗಾಯತ ಸಮುದಾಯವನ್ನ ಹಿಡ್ಕೊಂಡು ಒಗ್ಗಟ್ಟನ್ನ ಒಡೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು? ಹಾಗಾದ್ರೆ ಯಾರಿಗೆ ಹೇಳಿದ್ರು? ಯತ್ನಾಳ್ ಅವ್ರಿಗೆ ಯಾಕೆ ಹೇಳಿದ್ರು? ಪರೋಕ್ಷವಾಗಿ ಯತ್ನಾಳ್ ಅವರ ಹೆಸರು ಎಲ್ಲೇ ಹೇಳದೇ ಇದ್ರು ಕೂಡ ಪರೋಕ್ಷವಾಗಿ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವ್ರಿಗೆ ಹೇಳಿದ್ರು ಅನ್ನುವಂತಹ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗ್ಲೇ ಉತ್ತರ ಕರ್ನಾಟಕ ಭಾಗ ನಾವು ನೋಡೋದಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಂಚಮಸಾಲಿಯ ಪ್ರಬಲ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ. ಈ ಒಂದು ಲಿಂಗಾಯತ ಸಮುದಾಯದಲ್ಲಿ ಒಟ್ಟು 102 ಪಂಗಡಗಳು ಬರುತ್ತೆ. ಆ 102 ಪಂಗಡಗಳಲ್ಲಿ ಒಂದಾದಂತಹ ಪಂಚಮಸಾಲಿ ಪಂಗಡವನ್ನ ಇಟ್ಕೊಂಡು ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಿದ್ದಾರಾ? ಯಾಕಂದ್ರೆ ಇದೆಲ್ಲವನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ಈ ಒಂದು ಬೆಳಗಾವಿ ಅಧಿವೇಶನವನ್ನ ನಾವು ನೋಡ್ತಾ ಹೋದ್ರೆ, ಬೆಳಗಾವಿ ಅಧಿವೇಶನದಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟ ಸಾಕಷ್ಟು ಸದ್ದು ಮಾಡಿತ್ತು. ಅದರಲ್ಲಿ ಯಾರ ನೇತೃತ್ವದಲ್ಲಿ ಈ ಒಂದು ಹೋರಾಟಗಳು ನಡೆದು ಅಂತ ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲೇ ಈ ಒಂದು ಹೋರಾಟಗಳು ನಡೆದಿದ್ದು. ಕೆಲ ಬಿಜೆಪಿ ನಾಯಕರು ಕೂಡ, ಎಲ್ಲಾ ಬಿಜೆಪಿ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಎಲ್ಲರೂ ಕೂಡ ಪಂಚಮಸಾಲಿ ಮೀಸಲಾತಿಯ ಬಗ್ಗೆ ಬ್ಯಾಟಿಂಗ್ ಬೀಸಿದ್ರು. ಸೊ ಹೀಗಾಗಿ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಧ್ವನಿಯನ್ನ ಎತ್ತಿದ್ರು. ಅಂದ್ರೆ ಈ ಒಂದು ಅಧಿವೇಶನದಲ್ಲೂ ಕೂಡ ಧ್ವನಿ ಎತ್ತಿದ್ರು. ಆಚೆ ಕೂಡ ವಿಧಾನಸೌಧ ಏನಿದೆಯೋ ಅಲ್ಲಿ ಆಚೆ ಕೂಡ ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ಆ ಒಂದು ಹೋರಾಟ ಕಲ್ಲು ತೂರಾಟ ಆಗಿರ್ಬೋದು, ಸಾಕಷ್ಟು ತೀವ್ರತೆಗೆ ತಿರುಗ್ತು ಆ ಒಂದು ಹೋರಾಟ. ಸೊ ಹೀಗಾಗಿ ಎಲ್ಲಾ ಹೋರಾಟಗಳನ್ನ ಮಾಡಿ ಅದೇ ರೀತಿಯಾಗಿ ಧ್ವನಿಯನ್ನ ಎತ್ತೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ BY ವಿಜಯೇಂದ್ರ ಅವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ, ಅಥವಾ BY ವಿಜಯೇಂದ್ರ ಅವ್ರಿಗೆ ಎಲ್ಲೋ ಒಂದ್ ಕಡೆ ಭಯ ಕೂಡ ಉಟ್ಕೊಂಡಿರ್ಬೋದು. ಯಾಕಂದ್ರೆ ಈಗಾಗ್ಲೇ ರಾಜ್ಯ ಬಿಜೆಪಿಯಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತಹ ವಿಷಯವೇ ಈ ಒಂದು ಬಣ ಬಡಿದಾಟ. ಈ ಒಂದು ಬಣ ಬಡಿದಾಟದಿಂದ ಈಗಾಗಲೇ ಕಾರ್ಯಕರ್ತರಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿದೆ. ಅದ್ರ ಜೊತೆಗೆ ಈಗ ಇರುವಂತಹ ಪಂಚಮಸಾಲಿ ಮತಗಳು ಕೂಡ ಎಲ್ಲಿ ಬಿಜೆಪಿ ಕೈ ತಪ್ಪು ಹೋಗುತ್ತೋ ಅನ್ನುವಂತಹ ಭಯ ಎಲ್ಲೋ ಒಂದ್ ಕಡೆ BY ವಿಜಯೇಂದ್ರ ಅವ್ರಿಗೆ ಬಂದಿರಬಹುದು ಅನ್ನುವಂಥದ್ದು ಈ ಒಂದು ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ವಿಷಯ. ಸೊ ಹೀಗಾಗಿ ತಮ್ಮ ತಂದೆಯಂತೆ ನಿನ್ನೆ ಈ ಒಂದು ಹೇಳಿಕೆನ ಕೂಡ ಕೊಟ್ಟಿದ್ದಾರೆ. ನಮ್ಮ ತಂದೆ ಎಲ್ಲಾ ಸಮುದಾಯದವರಿಗೂ ಕೂಡ ನ್ಯಾಯ ಕೊಡಿಸಿದ್ರು, ನಾನು ಕೂಡ ಯಾವುದೇ ಅಡೆತಡೆ ಬಂದ್ರು ಕೂಡ ನಾನು ನನ್ನ ತಂದೆ ಹಾದಿಯಲ್ಲೇ ನಡಿತೀನಿ ಅಂತ ಕೂಡ ಹೇಳಿದ್ದಾರೆ. ಯಡಿಯೂರಪ್ಪನವರನ್ನ ನಾವು ನೋಡೋದಾದ್ರೆ ತಮ್ಮ ಆಡಳಿತದ ಅವಧಿಯಲ್ಲಿ ಎಲ್ಲಾ ಸಮುದಾಯವನ್ನ ಕೂಡ ಒಗ್ಗಟ್ಟಿಗೆ ತೆಗೆದುಕೊಂಡು ಹೋದಂತಹ ಒಬ್ಬ ಹಿರಿಯ ರಾಜಕೀಯ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ BY ವಿಜಯೇಂದ್ರ ಅವರು ಕೂಡ ಈಗ ಯಡಿಯೂರಪ್ಪನವರ ಹಾದಿಯಲ್ಲೇ ಹೋಗ್ಬೇಕು ಅಂತ ಕೂಡ ನಿರ್ಧಾರ ಮಾಡಿದ್ದಾರೆ. ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕ. ಸೊ ಹೀಗಾಗಿ ತಾನು ಕೂಡ, ಅಂದ್ರೆ BY ವಿಜಯೇಂದ್ರ ಅವರು ಕೂಡ ನಾನು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಅಂತ ಗುರುತಿಸ್ಕೊಳ್ಳೋದಕ್ಕೆ ಇದೀಗ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಲಿಂಗಾಯತ ಸಮುದಾಯದ ಒಗ್ಗಟ್ಟನ್ನ ಯಾರು ಒಡಿತಾರೋ ಅವರ ವಿರುದ್ಧ ನಾನು ಸುಮ್ಮನೆ ಕೂರಲ್ಲ, ನಾನು ಹೋರಾಟ ಮಾಡೇ ಮಾಡ್ತೇನೆ, ಯಾರು ಕೂಡ ಲಿಂಗಾಯತ ಸಮುದಾಯದ ಒಗ್ಗಟ್ಟನ್ನ ಒಡೆಯೋದಕ್ಕೆ ನಾನು ಬಿಡಲ್ಲ ಅನ್ನುವಂತಹ ಎಚ್ಚರಿಕೆ ಗಂಟೆಯನ್ನ ಪರೋಕ್ಷವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಕೊಟ್ಟಿದ್ದಾರೆ. ಎಲ್ಲಿ ಒಂದು ಬಣ ಬಡಿದಾಟದ ಮಧ್ಯೆ ತಮಗೆ ಇರುವಂತಹ ಲಿಂಗಾಯತ ಸಮುದಾಯದ ಈ ಒಂದು ಪಂಚಮಸಾಲಿ ಪಂಗಡಗಳ ಮತಗಳು ಎಲ್ಲಿ ದೂರ ಹೋಗುತ್ತೋ ಅನ್ನುವಂತಹ ಭಯ ಇದೀಗ BY ವಿಜಯೇಂದ್ರ ಅವ್ರಿಗೆ ಎದುರಾಗಿದೆ. ಸೊ ಹೀಗಾಗಿ ಲಿಂಗಾಯತ ಸಮುದಾಯವನ್ನ ಸೆಳೆಯೋದಕ್ಕೆ 2028 ಚುನಾವಣೆಗೆ BY ವಿಜಯೇಂದ್ರ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ನಮ್ಗೆ ಬಹಳ ಕಡಿಮೆ ಸಮಯ ಇದೆ, ನಾವು ಒಂದು ಸಮುದಾಯವನ್ನ ಇಟ್ಕೊಂಡು ನಾವು ಚುನಾವಣೆಗೆ ಹೋಗೋದಕ್ಕಾಗಲ್ಲ, ಇರೋ ಬರುವಂತಹ ಅಹಿಂದ ಮತಗಳನ್ನ ಎಲ್ಲವನ್ನ ಕೂಡ ನಾವು ಸೆಳೆಯೋದಕ್ಕೆ ಮುಂದಾಗಬೇಕು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು ಈ ಒಂದು ಉಪ ಚುನಾವಣೆಯ ನಂತರ. ಸೊ ಹೀಗಾಗಿ
ಮೊದಲು ಅಂದ್ರೆ ಬಿಜೆಪಿ ಅಂದ್ರೆ ಲಿಂಗಾಯತ ಸಮುದಾಯ ಇದ್ದೇ ಇರುತ್ತೆ. ಎಲ್ಲಾ ಲಿಂಗಾಯತ ಸಮುದಾಯದವರು ಬಿಜೆಪಿಗೆ ಮತ ಹಾಕೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಈ ಒಂದು ಬಣ ಬಡಿದಾಟದ ಮಧ್ಯೆ ಎಲ್ಲಿ ಈ ಒಂದು ಲಿಂಗಾಯತ ಸಮುದಾಯದ ಮತಗಳು ವಿಂಗಡಣೆ ಆಗ್ತಾವ ಅನ್ನುವಂತಹ ಭಯ BY ವಿಜಯೇಂದ್ರ ಅವ್ರಿಗೆ ಇರೋದ್ರಿಂದ ಮೊದಲು ಇರುವಂತಹ ಈ ಒಂದು ನಿರ್ಣಾಯಕ ಮತಗಳು ಏನಿದೆಯೋ ಮೊದಲು ಈ ಲಿಂಗಾಯತ ಸಮುದಾಯದ ಮತಗಳನ್ನ ಸೆಳಿಬೇಕು. ಯಾವ ಪಂಗಡದಿಂದ ಅಂದ್ರೆ ಲಿಂಗಾಯತ ಸಮುದಾಯದ ಪಂಗಡದಿಂದ ಒಂದು ಪಂಗಡದ ಮತಗಳು ಕೂಡ ನಮ್ಗೆ ಮಿಸ್ ಆಗ್ಬಾರ್ದು. ನಾನು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕನಾಗಿ ಗುರುತಿಸ್ಕೊಳ್ಳೇಬೇಕು ಅಂತ ಎಲ್ಲೋ ಒಂದ್ ಕಡೆ ವಿಜಯೇಂದ್ರ ಅವರು ಶಪಥ ಮಾಡಿರುವ ಹಾಗೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ನಿನ್ನೆ ಖಾಸಗಿ ಕಾರ್ಯಕ್ರಮದಲ್ಲಿ ಯತ್ನಾಳ್ ಅವರ ಹೆಸರು ಹೇಳದೆ ಕೆಲವರು ಅಂತಾನೆ ಪರೋಕ್ಷವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ BY ವಿಜಯೇಂದ್ರ ಅವರು ಟಾಂಗ್ ಕೊಟ್ಟಿದ್ದಾರೆ. ನಾನು ತಂದೆಯ ಹಾದಿಯಲ್ಲೇ ನಡೀತೇನೆ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಲಿಂಗಾಯತ ಸಮುದಾಯವನ್ನ ಯಾವ ರೀತಿಯಾಗಿ ಒಗ್ಗಟ್ಟಾಗಿ ನಡೆಸ್ಕೊಂಡು ಹೋಗ್ತಾರೆ BY ವಿಜಯೇಂದ್ರ ಅವರು, ತಂದೆಯ ಹಾದಿಯಲ್ಲಿ ಲಿಂಗಾಯತ ಸಮುದಾಯವನ್ನ ಕಾಪಾಡ್ಕೊಳ್ತಾರ ಬಿಜೆಪಿಗೆ ಅಂತ ಕೂಡ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.